ಸರ್ ಮ್ಯಾಂಗೋ ಸ್ಲೈಸ್ ಹೇಗಿರುತ್ತೆ ಹಾಗೆ ಇರೋ ಒಂದು ಒಳ್ಳೆ ಟ್ರೈಬರ್ ಗಾಡಿ ಇದೆ ನೋಡಿ ಸರ್. ಅದು 7 ಸೀಟರ್ ವೆಹಿಕಲ್ 2,25,000ಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ವಿ. ಮಾಡೆಲ್ 2013 ಸೆಕೆಂಡ್ ಪ್ರೈಸ್ ಆಗುತ್ತೆ ಕೇವಲ 5,80,000 ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 2,25,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಮತ್ತೆ NXO ಕಾರ್ಸ್ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಎಲ್ಲ ತರದ ಯೂಸ್ ಕಾರ್ ಸಿಗುತ್ತೆ ಇಲ್ಲಿ ಬಂದ್ಬಿಟ್ಟು. ಸೊ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲ ಕಲೆಕ್ಷನ್ ಯಾವ ಇದೆ, ಪ್ರೈಸಿಂಗ್ ಎಲ್ಲ ಹೇಗಿದೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಹಾಯ್ ಸರ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊ ಮೊದಲನೇ ಬಾರಿ ನಮ್ಮ ವಿಷಯ ನೋಡ್ತಾ ಇರ್ತಾರೆ. NXO ಕಾರ್ಸ್ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳ್ಬಿಡಿ ನೀವು. ಸರ್, ಫ್ಲೈ ಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ. ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಅಲ್ಲಿ 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ NXO ಕಾರ್ಸ್ ಅಂತ ದೊಡ್ಡದಾಗಿ ಬೋರ್ಡ್ ಇದೆ. ಆರಾಮಾಗಿ ನೋಡ್ಕೊಂಡ್ ಬರ್ಬೋದು. ಹಾಗೆ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಸರ್. ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ ಅಲ್ಲೇ ಎಲ್ಲ ಕಲರ್ಫುಲ್ ವೆಹಿಕಲ್, ಎಲ್ಲ ಕಲರ್ಫುಲ್ ಬ್ರ್ಯಾಂಡ್ ಲಭ್ಯವಿದೆ ಸರ್. ನೋಡ್ಕೊಂಡು ವೀಕ್ಷಕರು ಕೆಳಗೆ ನಂಬರ್ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಬರ್ಬೋದು ಸರ್. ಓಕೆ, ಮತ್ತೆ ನಾಗರಬಾವಿ ಬಂದ್ಬಿಟ್ಟು ಈಗ ಜಂಕ್ಷನ್ ಆಗ್ಬಿಟ್ಟಿದೆ ಮಾರ್ಕೆಟ್ ತರ. ಸರ್, ಇದೊಂದು ಡೀಲರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಸೊ ಜನರು ನಿಮ್ಮ ಹತ್ರ ಯಾಕೆ ತಗೊಂಡ್ ಬರ್ಬೇಕು ಇಲ್ಲಿ ಅಂದ್ರೆ ನೀವು ಹೇಳೋದು ಅರ್ಥ ಆಗಿಲ್ಲ. ಇಲ್ಲಿ ಜಂಕ್ಷನ್ ಆಗ್ಬಿಟ್ಟಿದೆ, ಇದು ಮಾರ್ಕೆಟ್ ತರ ಆಗ್ಬಿಟ್ಟಿದೆ, ತುಂಬಾ ಡೀಲರ್ಸ್ ಇದೆ. ಸೊ ನಮ್ಗೆ ಶಿರಾ ನಿಮ್ಮ ಹತ್ರ ಯಾಕೆ ಬರ್ಬೇಕು? ನಮ್ಗೆ ಗೊತ್ತಾಯ್ತು. ಅಂದ್ರೆ ಇಲ್ಲಿನ ಪ್ರತ್ಯೇಕತೆ ಏನು, ಯಾಕೆ ಇಲ್ಲಿ NXO ಕಾರ್ಗೆ ಜನ ಬರ್ಬೇಕು ಅಂತ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರ. NXO ಕಾರ್ಗೆ ಜನ ಯಾಕೆ ಹುಡ್ಕೊಂಡ್ ಬರ್ಬೇಕು ಅಂದ್ರೆ ಅಲ್ಲಿ ಕರ್ನಾಟಕ ಬಾವುಟ ಇದೆ. ಕರ್ನಾಟಕ ಸ್ಟೇಟ್ ವೆಹಿಕಲ್ ಮಾತ್ರ ಸೋಲ್ಡ್ ಮಾಡ್ತೀವಿ ಸರ್. ಹಾಗೆ ಎಲ್ಲ ವೆಹಿಕಲ್ ಇದೆ, ಎಲ್ಲದು ಶೋರೂಮ್ ಅಸೆಂಟ್ ವೆಹಿಕಲ್ ಆಗಿರುತ್ತೆ, ಹಾಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ಹಾಗಾಗಿ ನಾವು ಎಲ್ಲ ಬರೋ ಜನರಿಗೆ ಹೇಳೋದು ಇಷ್ಟೇ ಸರ್. ಬರುವಾಗ ಮೊದಲನೇದಾಗಿ ನಿಮ್ ಕಡೆಯಿಂದ ಮೆಕ್ಯಾನಿಕ್ ಎಕ್ಸ್ಪರ್ಟ್ಸ್ ಅಡ್ವಾನ್ಸ್ಡ್ ಆಗಿ ಸ್ಕ್ಯಾನರ್ಸ್ ಬಂದಿದೆ, ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿ ಎಲ್ಲದು ತೃಪ್ತಿಕರ ಇತ್ತು ಅಂದ್ರೆ ಆರಾಮಾಗಿ ನೀವು ವ್ಯವಹಾರದ ಬಗ್ಗೆ ಮಾತಾಡ್ಕೋಬಹುದು. ಹಾಗೆ ನಿಮ್ಗೆ ಯಾವುದೇ ವೆಹಿಕಲ್ ಇಲ್ಲಿ ತಗೊಳ್ಳಿ ಸರ್. 2013 ಮೇಲೆ ಯಾವುದೇ ವೆಹಿಕಲ್ ಆಗ್ಲಿ ಕರ್ನಾಟಕ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಲೋನ್ ಆರಾಮಾಗಿ ಮಾಡ್ಕೊಡ್ತೀವಿ ಸರ್. ಆದ್ರೆ ಅವ್ರ ಸಿಬಿಲ್ ರೆಕಾರ್ಡ್ ಚೆನ್ನಾಗಿರ್ಬೇಕಷ್ಟೇ ಸರ್. ಓಕೆ ಸರ್, ಬನ್ನಿ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಡಸ್ಟರ್ ಇದೆ 110 PS ಸರ್. 2014 2014 ಸೆಕೆಂಡ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಎಷ್ಟು ಕೊಡ್ತೀರಾ ಸರ್? ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ 3,99,000 ಸರ್. ನಮ್ ಚಾನಲ್ ಇಂದ ಬಂದ್ರೆ ಎಷ್ಟು ಕೊಡ್ತೀರಾ ಸರ್? ಇನ್ಫಾರ್ಮೇಟಿವ್ ಬ್ರೋ 360 ಚಾನಲ್ ಕಡೆಯಿಂದ ಬಂದ್ರೆ ಆರಾಮಾಗಿ ಕೊಡ್ತೀವಿ ಸರ್. 3,80,000ಕ್ಕೆ ಕೊಟ್ಬೇಡ ಸರ್. ಕೊಟ್ಬಿಡ್ತೀರಾ? ಕೊಟ್ಬೇಡ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಎಷ್ಟು ಅದೇ ಲೋನ್ ಎಷ್ಟು ಮಾಡ್ಕೊಡ್ತೀರಾ ನೀವು? ಸರ್, ಅವ್ರ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲೇ ಬೇಕಾದ್ರೆ ಇರ್ಲಿ ಸರ್, ಅವ್ರ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 80 to 90% ಲೋನ್ ಮಾಡಿಸ್ಕೊಡ್ತೀರಾ? ಮಾರುತಿ ಸುಜುಕಿ ಝೆನ್ ಎಸ್ಟಿಲೋ ಇದೆ ನೋಡಿ ಸರ್. ಝೆನ್ ಎಸ್ಟಿಲೋ VXi ಇದೆ. ಅದು ಮಿಡ್ಲ್ ವರ್ಷನ್ ಪೆಟ್ರೋಲ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಲೋ ಬಜೆಟ್ ಅಲ್ಲಿ ಯಾರು ಒಂದು ಲೋನ್ ಬೇಕು ಅಂತ ನೋಡ್ತಾ ಇದ್ದೀರಾ, 2,25,000ಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ವಿ. ಮಾಡೆಲ್ 2013 ಸೆಕೆಂಡ್ ಓನರ್ ಆಗಿದೆ ಸರ್. 2,25,000 ಕೊಡ್ತೀರಾ ನೀವು? 2,25,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಓಕೆ ಸರ್. ಸರ್, ಫೋರ್ಟ್ ಫಿಗೋ ಇದೆ 2011. ಅದು ಪೆಟ್ರೋಲ್ ಅಲ್ಲಿ ಸೆಕೆಂಡ್ ಓನರ್ ಆಗಿದೆ. 1,99,000ಕ್ಕೆ ಕೊಡ್ಬೇಡ ಸರ್. ಓಕೆ ಸರ್. ಹಾಗೆ ಆಲ್ಟೋ K10 VXi ಇದೆ ನೋಡಿ ಸರ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2017-18 ಅದು ಸಿಂಗಲ್ ಓನರ್ ಗಾಡಿ ಸರ್. ಆಲ್ಟೋ K10 VXi ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್. ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಲೋ ಬಜೆಟ್ ಅಲ್ಲಿ ಲೋನ್ ಬೇಕಾ? NXO ಕಾರ್ ನಲ್ಲಿ ಆಲ್ಟೋ K10 VXi ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 3,50,000 ಸ್ಲೈಟ್ಲಿ ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಓಕೆ ಸರ್. ಹಾಗೆ ಮಾರುತಿ ಸುಜುಕಿಯಲ್ಲಿ SX4 ಇದೆ. ಅದು VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. 2011 ಗಾಡಿ ತುಂಬಾ ಚೆನ್ನಾಗಿದೆ. 3,20,000 ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಹಾಗೆ ಇಲ್ಲೊಂದು ಇಯಾನ್ ಎರಾ ಪ್ಲಸ್ ಇದೆ. ಇಯಾನ್ ಎರಾ ಪ್ಲಸ್ 2013-14 ಸರ್. ಇದು ಅಷ್ಟೇ ಲೋ ಬಜೆಟ್ ಅಲ್ಲಿ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 2,25,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ. ಸೊ ಈಗ i20 ಇದೆ. i20 2011 ಸರ್. 63,000 ಕಿಲೋಮೀಟರ್ ಅಷ್ಟೇ ಓಡಿದ್ದು. ಅದು ಸೆಕೆಂಡ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 2,55,000ಕ್ಕೆ ಸರ್. 2,50,000 ಕೊಡ್ತೀರಾ ನೀವು? i20 ಲೋನ್ ಆಗುತ್ತೆ ಈ ಗಾಡಿಗೆ ಸರ್? ಅದಕ್ಕೆ ಲೋನ್ ಆಗಲ್ಲ ಸರ್. 2013 ಮೇಲೆ ಯಾವುದೇ ಗಾಡಿ ಇದ್ರೆ ಲೋನ್ ಆಗುತ್ತೆ. ಇದು ನೋಡಿ ಸರ್, ರಿಡ್ಸ್ ಇದೆ, ಲೋನ್ ಆರಾಮಾಗಿ ಆಗುತ್ತೆ. 2014 ಸಿಂಗಲ್ ಓನರ್. ಅದು ಪೆಟ್ರೋಲ್ VXi ಮಿಡ್ಲ್ ವರ್ಷನ್ ಸರ್. 3,65,000ಕ್ಕೆ ಕೊಡ್ಬೇಡ ಸರ್. ಲೋನ್ ಎಷ್ಟು ಮಾಡ್ಕೊಡ್ತೀರಾ ನೀವು ಈ ಗಾಡಿಗೆ? 3,65,000 ಸರ್. ಅವ್ರ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 80 to 90% ಲೋನ್ ಆಗುತ್ತೆ ಸರ್. ಓಕೆ. ಹಾಗೆ ಆಪಲ್ ಕಟ್ ಅಲ್ಲಿ ಯಾರಾದ್ರೂ ಡಿಸೈರ್ ನೋಡ್ತಾ ಇದ್ದೀರಾ, ಡಿಸೈರ್ ಇದೆ. ಅದು ZXi ಪೆಟ್ರೋಲ್ ಟಾಪ್ ಅಂಡ್ ಲೋಡೆಡ್ ಗಾಡಿ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. 2017 ಸಿಂಗಲ್ ಓನರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,99,000ಕ್ಕೆ. ಅದು ZXi ಟಾಪ್ ಅಂಡ್ ಗಾಡಿ ಸರ್. ಹಾಗೆ ಇಲ್ಲೊಂದು i20 ಮ್ಯಾಗ್ನಾ ಇದೆ ನೋಡಿ. 2017 ಸಿಂಗಲ್ ಓನರ್. 2017 ಸಿಂಗಲ್ ಓನರ್ ಸರ್. 27,000 ಕಿಲೋಮೀಟರ್ ಅಷ್ಟೇ ಓಡಿದ್ದು. i20 ಮ್ಯಾಗ್ನಾ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 5,35,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಕ್ವಿಡ್ ಕ್ಲೈಂಬರ್ ಇದೆ. ಟಾಪ್ ಅಂಡ್ ವೆಹಿಕಲ್ ಸರ್. 2017 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 2,80,000ಕ್ಕೆ. 2,80,000 ಕೊಡ್ತೀರಾ ನೀವು? ಕೊಡ್ತೀವಿ.
ಓಕೆ ಹಾಗೆ ಆಟೋಮೆಟಿಕಲಿ ಐಟನ್ ಇಲ್ವಾ ಅಂತ ಕೇಳ್ತಾ ಇದ್ರಲ್ಲ ಸರ್, ಆಟೋಮೆಟಿಕಲಿ ಐಟನ್ ನಮ್ಮಲ್ಲಿ 2 ಗಾಡಿ ಇದೆ ನೋಡಿ ಸರ್. Okay. ಅದರಲ್ಲಿ ಇಲ್ಲೊಂದು ಆರೆಂಜ್ ರೆಡ್ ಅಲ್ಲಿ ಒಂದಿದೆ ಐಟನ್ 2009 ಸೆಕೆಂಡ್ ಓನರ್ ಆಗಿದೆ, ಕೇವಲ 1,99,000ಕ್ಕೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಐಟನ್ ಮ್ಯಾಗ್ನಾ ಸರ್. ಓಕೆ ಹಾಗೆ ಮಾರುತಿ ಸುಜುಕಿಯಲ್ಲಿ 7 ಸೀಟರ್ ಎರ್ಟಿಗಾ ಇದೆ, ಅದು VDI ಡೀಸೆಲ್ ಮಿಡ್ಲ್ ವರ್ಷನ್ 2015 ಸೆಕೆಂಡ್ ಓನರ್. ಇಂಟೀರಿಯರ್ಸ್ ಎಲ್ಲ ನೋಡಬಹುದು, ತುಂಬಾ ನೀಟ್ ಅಂಡ್ ಕ್ಲೀನ್ ಟಿಡಿ ಇದೆ. ಅದು ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಗಾಡಿ ಒಂದು ಒಳ್ಳೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬೆಸ್ಟ್ ಪ್ರೈಸ್ ಇಸ್ 5,75,000ಕ್ಕೆ ಫೈನಲ್ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಹಾಗೆ Hyundai Accent ಅಲ್ಲಿ ಅದು ಡೀಸೆಲ್ ವೇರಿಯಂಟ್ ವೈಟ್ ಕಲರ್ ಇದೆ ನಮ್ಮಲ್ಲಿ. ಇಂಟೀರಿಯರ್ಸ್ ನೋಡಬಹುದು ಸರ್, ತುಂಬಾ ನೀಟ್ ಇದೆ. 2015 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,25,000ಕ್ಕೆ ಫೈನಲ್ ಆಗುತ್ತೆ ಸರ್. 3,25,000 ಫೈನಲ್ ಮಾಡ್ಕೊಡ್ತೀವಿ. 3,25,000ಗೆ ಆರಾಮಾಗಿ ಕೊಟ್ಬೇಡ ಸರ್. ಹಾಗೆ ಇಲ್ಲೊಂದು ಆಲ್ಟೋ LXi ಇದೆ ಸರ್. ಓಕೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೊಸದಾಗಿ ಲರ್ನರ್ಸ್ ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಕೇವಲ 1,10,000ಕ್ಕೆ 2008 ಸೆಕೆಂಡ್ ಓನರ್ ಸರ್. ಸಾರಿ ಥರ್ಡ್ ಓನರ್ ಆಗಿದೆ. 2028 ತನಕ FC ಇದೆ ಸರ್. ಓಕೆ ಸರ್. i20 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು 2014 ಸಿಂಗಲ್ ಓನರ್ VT ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2014 ಸಿಂಗಲ್ ಓನರ್. ಬೆಸ್ಟ್ ಪ್ರೈಸ್ ಅಂದ್ರೆ ನಿಮ್ಗೆ 4,20,000ಕ್ಕೆ ಫೈನಲ್ ಆಗುತ್ತೆ. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಓಕೆ, ಇದು ಕೂಡ ಲೋನ್ ಮಾಡ್ಕೊಡ್ತೀರಾ ನೀವು? ಲೋನ್ ಮಾಡ್ಕೊಡ್ತೀವಿ. ಹಾಗೆ ಡಿಸೈರ್ VXi ಇದೆ, 2014 ಸಿಂಗಲ್ ಓನರ್ ಗಾಡಿ ಸರ್. Okay, 2014 ಸಿಂಗಲ್ ಓನರ್ ಬ್ಲೂ ಕಲರ್ ಇದೆ ಗಾಡಿ. VXi ಸರ್, ಪೆಟ್ರೋಲ್ ಮಿಡ್ಲ್ ವರ್ಷನ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 3,99,000ಕ್ಕೆ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ. ಮೈಲೇಜ್ ಎಷ್ಟು ಬರುತ್ತೆ ಇದು ಗಾಡಿ ಸರ್? ಆರಾಮಾಗಿ ಪೆಟ್ರೋಲ್ ಗಾಡಿ ಸರ್, 16-17ಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಇಲ್ಲೊಂದು ಆಲ್ಟೋ 800 ಬ್ಲೂ ಇದೆ ನೋಡಿ ಸರ್. ಆಲ್ಟೋ 800 ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಮಾಡೆಲ್ ಗಾಡಿ ಬೇಕು, ಅದು ನಿಮ್ಗೆ ಲೋನ್ ಕೂಡ ಬೇಕು ಅಂತ ನೋಡ್ತಾ ಇದ್ರೆ ಬೆಸ್ಟ್ ವೆಹಿಕಲ್ ಬ್ಲೂ ಕಲರ್ ಇದೆ. 2014 ಸೆಕೆಂಡ್ ಓನರ್ ಆಗಿದೆ. 2014 ಸೆಕೆಂಡ್ ಓನರ್ ಆಗಿದೆ ಸರ್. ಕೇವಲ ನಿಮ್ಗೆ 2,25,000ಕ್ಕೆ ಕೊಡ್ಬೇಡ ಸರ್. ಓಕೆ, ಲೋನ್ ಮಾಡಿಸ್ಕೊಡ್ತೀರಾ ನೀವು? ಲೋನ್ ಮಾಡಿಸ್ಕೊಳ್ಳೋಣ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2014 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು ಪೆಟ್ರೋಲ್ ಗಾಡಿ 3,20,000ಕ್ಕೆ. ಇದು ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಹಾಗೆ ವೋಲ್ಸ್ ವ್ಯಾಗನ್ ವೆಂಟೋ ಇದೆ, 2011-12 ಪೆಟ್ರೋಲ್ ಅಲ್ಲಿ ಇದೆ. ಅದು ಸೆಕೆಂಡ್ ಓನರ್ ಆಗಿದೆ. ಅದು ಹೈಲೈನ್ ಪೆಟ್ರೋಲ್ ವೇರಿಯಂಟ್. ಬೆಸ್ಟ್ ಪ್ರೈಸ್ ಅಂದ್ರೆ 2,80,000ಕ್ಕೆ ಫೈನಲ್ ಆಗುತ್ತೆ ಸರ್. Hyundai Aura ಇದೆ ನೋಡಿ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. 2021 ಸಿಂಗಲ್ ಓನರ್, ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಕೊಡ್ತಾ ಇದೀವಿ. ಅದು 5,35,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಸಿಯಾಸ್ ZDI ಪ್ಲಸ್ ಟಾಪ್ ಅಂಡ್ ಲೋಡೆಡ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಚಾಕ್ಲೇಟ್ ಕಲರ್ ಇರೋ ಸಿಯಾಸ್, ಅದು ZDI ಪ್ಲಸ್ ವೆಹಿಕಲ್ ಸರ್. ಮ್ಯಾಗ್ವೇಲ್, ಪುಷ್ ಬಟನ್, ABS, ಡಿಫಾಗರ್ ಎಲ್ಲ ಆಪ್ಷನ್ ಇದೆ ಸರ್. ಫುಲ್ಲಿ ಲೋಡೆಡ್ ಇದೆ ಗಾಡಿ ಇದು. ಫುಲ್ಲಿ ಲೋಡೆಡ್. ಸ್ಪೆಸಿಫಿಕೇಶನ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಒಂದ್ ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. 2015-16 ಸಿಂಗಲ್ ಓನರ್ ಗಾಡಿ ಸರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಅದು ಡೀಸೆಲ್ ಟಾಪ್ ಎಂಡ್ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಕೇವಲ 5,80,000ಕ್ಕೆ ಸರ್. ಕ್ರೆಟಾ SX ಇದೆ ನಮ್ಮಲ್ಲಿ. 2018 ಅದು ಸಿಂಗಲ್ ಓನರ್ ಗಾಡಿ. ಅದು ಡೀಸೆಲ್ ವೇರಿಯಂಟ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು ಕೇವಲ 8,99,000ಕ್ಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2018 ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಡೀಸೆಲ್ ವೆಹಿಕಲ್ 1 lakh ಚೇಂಜ್ ಕಿಲೋಮೀಟರ್ ಓಡಿದೆ ಸರ್. ಸರ್ ಮ್ಯಾಂಗೋ ಸ್ಲೈಸ್ ಹೇಗಿರುತ್ತೆ ಹಾಗೆ ಇರೋ ಒಂದು ಒಳ್ಳೆ ಟ್ರೈಬರ್ ಗಾಡಿ ಇದೆ ನೋಡಿ ಸರ್. ಅದು 7 ಸೀಟರ್ ವೆಹಿಕಲ್. 2021 ಸರ್. ಸಿಂಗಲ್ ಓನರ್ ಗಾಡಿ. ಓಡಿದ್ದು ಕಮ್ಮಿ ಇದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 7 ಸೀಟರ್ ಟ್ರೈಬರ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಇಸ್ 5,35,000ಕ್ಕೆ ಕೊಡ್ಬೇಡ ಸರ್. ಲೋನ್ ಎಷ್ಟು ಮಾಡ್ಕೊಡ್ತೀರಾ ಸರ್ ನೀವು? ಸರ್ ನಿಮ್ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 90% ಮಾಡ್ಕೊಡ್ತೀವಿ ಸರ್. ಓಕೆ, 90% ಮಾಡ್ಕೊಡ್ತೀರಾ ನೀವು? ಮಾಡ್ಕೊಡೋಣ ಸರ್ ನಿಮ್ಗೋಸ್ಕರ.